ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆ ಹಾಕಿರೋ ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕಾಗಿ ಕಟ್ ಅಂತ ಬಂದಿತ್ತು. ಹಾಗಾಗಿ ಇದನ್ನಷ್ಟೇ ಅವ್ರ ಮಾವ ಲಕ್ಷ್ಮಿ ಜೊತೆ ಹೇಗೆ ನಡ್ಕೊಂಡ ಅನ್ನೋದನ್ನಷ್ಟೇ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ವಿಡಿಯೋನ ಹಾಕಿದ್ದೀನಿ. ಮುಂದೆ ವಿಡಿಯೋ ಐತಿ, ಈ ಫೋಟೋ ತೋರಿಸತ್ತೀನಿ ನೋಡ್ರಿ. ನೀ ಏನು ಬೇಜಾರು ಮಾಡ್ಕೋಬೇಡ, ನನಗೆ ಗೊತ್ತು ಯಾರು ಹರಿದಾರಂತೆ. ಇದನ್ನು ನಿಮ್ಮ ಅತ್ತೆ ಹರಿದಾಳ. ಅಲ್ಲ, ನೀವು ಇನ್ನೂ ಎಷ್ಟು ದೊಡ್ಡ ಶ್ರೀಮಂತರದಾರು, ನೀವು ಒಂದೀಟು ಹೇಳಿಲ್ಲಲ್ಲ ನನಗೆ. ನಾನು ನಿನ್ನ ಎರಡು ದಿನ ಬೈತಿದ್ನಿ ಮಾಡ್ತಿದ್ನಿ. ಇನ್ನು ಮುಂದೆ ನೀನು ಬೈಯಂಗಿಲ್ಲ ಲಕ್ಷ್ಮಿ, ಇನ್ನು ಮುಂದೆ ನೀನು ಬೈಯಂಗಿಲ್ಲ. ಏನು ಹೇಳಕತ್ತೀರಿ ಮಾವರ? ನಾನು ಇನ್ನು ಮುಂದೆ ಬೈಯಂಗಿಲ್ಲ ನೀವು? ಇಲ್ಲ ಲಕ್ಷ್ಮಿ, ಇನ್ನು ಮುಂದೆ ನಾ ಒಟ್ಟ ಬೈಯಂಗಿಲ್ಲ. ನೀ ನನ್ನ ಮಗಳಗತೆ. ಇನ್ನು ಮುಂದೆ ನಾನು ನಿನ್ನ ತಂದಿಗತೆ ಇರ್ತಾನೆ ನಿನ್ನ ಜೊತೆ. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡ್ತೇನ? ಮಾವ ಹಾಂ ಲಕ್ಷ್ಮಿ, ನಗು. ಹೋಗಿ ಲಕ್ಷ್ಮಿ, ಈ ಚೂಡಿದಾರ್ ಹಾಕೊಂಬಂದು ನಿಂದ್ರು. ನೀ ಹೆಂಗೆ ಕಾಣ್ತಿ ಅಂತ ನೋಡ್ತೀನಿ. ಮಾವ ನೀವು ಈ ಮಾತು ಹೇಳತ್ತೀರಾ? ಹೌದು, ಇನ್ನು ಮುಂದೆ ನೀ ನನ್ನ ಮಗಳಗತೆ. ಹೋಗು, ಇದನ್ನು ಚೂಡಿದಾರ್ ಹಾಕೊಂಬಂದು ನಿಂದ್ರು. ಹ್ಞೂ ಮಾವ. ಲಕ್ಷ್ಮಿ, ನಾನು ಇನ್ನೊಂದು ಮಾತು ಕೇಳೇನವ. ನನಗೆ ಹೆಣ್ಮಕ್ಳಿಲ್ಲ, ಇಬ್ಬರೇ ಗಂಡು ಮಕ್ಕಳು. ಹೆಣ್ಮಕ್ಳ ಪ್ರೀತಿ ನನ್ನ ಕಾಣಲಿಲ್ಲ. ನಾ ಮಾಡಿದ್ದು ತಪ್ಪಾಗೈತಿ. ನನ್ನನ್ನು ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ನಾನು ನಿನ್ನ ತಂದಿಗತೆ ಇರ್ತೀನಿ. ನನ್ನ ಅಪ್ಪ ಅಂತ ಒಪ್ಕೋತೀನವ. ಮಾವ ಮಾವ ಅನ್ಬೇಡ ಮಗಳ, ಅಪ್ಪ ಅನು. ನಿಮ್ಮ ಅತ್ತೆ ಏನು ಮಾಡಿದ್ರೇನು, ನಾನು ನಿಮ್ಮ ಅತ್ತೆ ವಿರುದ್ಧಕ್ಕೆ ಹೋಗ್ತೀನಿ. ಹ್ಞೂ ಮಾವ ನೀವು ಬದಲಾದ್ರ, ಅಯ್ಯೋ ದೇವ್ರಿ, ಈ ಡ್ರೆಸ್ ಹರಿದೋಯ್ತು. ನೀವು ಬದಲಾದ್ರಲ್ಲ ಮಾವ, ನಂಗಷ್ಟೇ ಸಾಕು ಮಾವ, ನಂಗೆ ಖುಷಿ ಆಯ್ತು. ಮಗಳೇ, ಮಾವ ಮಾವ ಅನ್ಬೇಡ ಮಗಳೇ, ತಂದೆ ಅನ್ನು. ಅಪ್ಪ, ನನ್ನ ಅಪ್ಪನ ಸ್ನಾನ ತುಂಬ್ತಾ ಇದ್ದೀರಾ ನೀವು? ಹೌದು, ಅಪ್ಪನ ಸ್ಥಾನನ ತುಂಬ್ತಾ ಇದ್ದೀನಿ. ನೀ ನನ್ನ ಮಗಳು ಇನ್ನು ಮುಂದೆ. ಆಹಾ, ಏನು ಸ್ವರ್ಗ ಸುಖ. ಅಪ್ಪ, ಅಯ್ಯೋ ಯಾಕೋ ನಮ್ಮ ಮಾವ ನಾನು ಗಟ್ಟಿಯಾಗಿ ತಕ್ಕೋತಾ ಇದ್ರಲ್ಲ, ಯಾಕ ಹಿಂಗ ಇಷ್ಟು ರಿಕ್ಕಾಗಿ, ಅಯ್ಯೋ ಉಸಿರು ಕಟ್ತಂಗೆ ತಕ್ಕೋತಾ ಇದ್ರಲ್ಲ ಮಾವ. ಅಹ್, ಮಾವ ಸರಿ ರೀ. ಅಯ್ಯೋ ಮಗಳ, ತಪ್ಪು ತಿಳ್ಕೊಬೇಡ. ನನಗೆ ಮಗಳು ಪ್ರೀತಿ ಸಿಕ್ತಲ್ಲ, ಅದಕ್ಕೆ ಖುಷಿಗೆ ತಪ್ಕೊಂಡ್ಬಿಟ್ನಿ. ಏನು ತಪ್ಪು ತಿಳ್ಕೊಬೇಡ. ಅಯ್ಯೋ ಹೌದಾ ಮಾವ? ಹೌದಾ? ಹ್ಞೂ ಮಗಳ, ನೀನು ಹೋಗಿ ಇನ್ನೊಂದು ಚೂಡಿದಾರ ಐತಲ್ಲ, ಅದನ್ನ ಹಾಕೊಂಬ. ಹೆಂಗೆ ಕಾಣ್ತಿ ಅಂತ ನೋಡ್ತೀನಿ. ಹ್ಞೂ ಸರಿ ಮಾವ. ಆಹಾ, ಇದ್ರೊಳಗೆ ಇಷ್ಟು ಈ ಸುಖ ಇರಬೇಕಾದ್ರೆ ಇನ್ನು ಅದರೊಳಗೆ ಹೆಂಗಿರಬಾರ್ದು. ಎಳೆ ಹುಡುಗಿ, ಹ್ಞೂ, ತುಂಬ ಮೈ ತುಂಬ್ಕೊಂಡವಳು ಹಣ್ಣನ್ನಾಗಿ. ಎಲ್ಲಿ ಮುಟ್ಟಿದ್ರೂ ಖುಷಿ ಖುಷಿ. ಮಾವ ಲಕ್ಷ್ಮಿ, ಆಹಾ ಲಕ್ಷ್ಮಿ, ಮಾವ ಲಕ್ಷ್ಮಿ, ಆ ಲಕ್ಷ್ಮಿ, 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 ಏನಿದು ನಿನ್ನ ಜೊತೆ ಇದ್ರೆ ಆನಂದ. ಆಹಾ, ಇಷ್ಟು ದಿನ ಈ ಕೆಲಸ ನನ್ನನ್ನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಲಕ್ಷ್ಮಿ. ಇಲ್ಲ, ಇನ್ನು ಮುಂದೆ ನಿನ್ನ ಜೊತೆ ಖುಷಿ ಖುಷಿಯಾಗಿರ್ತೀನಿ. ನಾನಿರೋಷ್ಟು ದಿನ ನೀನು ನನ್ನ ಜೊತೆ ಹಿಂಗಿದ್ರೇ ಹೊಂದ್ಕೊಂಡು ಹೋಗಿದ್ರೆ ನಿನ್ನ ಜೀವನ ಈ ಮನೇಲಿ ಚಲೋ ಇರ್ತದೆ. ಏನಂತೀಯ? ಹ್ಞೂ ಮಾವ. ಅಪ್ಪ ಅಪ್ಪ ಅಯ್ಯೋ, ನಾನು ಇಷ್ಟು ತನಕ ಕಂಡಿದ್ದ ಕನಸ ನಿಜವಾಗ್ಲೂ ಲಕ್ಷ್ಮಿ ನನ್ನೋಳು ಆಗ್ಬಿಟ್ಲು ಅನ್ಕೊಂಬಿಟ್ಟೆ. ಹಂಗಾದ್ರೆ ನಾನು ಕಂಡದ ಕನಸ ಲಕ್ಷ್ಮಿ. ಆಹಾ, ಏನು ಸುಂದರವಾಗಿ ಕಾಣ್ತಾ ಇದೆಯಾ. ಇಷ್ಟು ದಿನ ಈ ಅಂದಾನ ನಾನು ಅನುಭವಿಸ್ಲೇ ಇಲ್ಲಲ್ಲ. ನನ್ನ ಮಗ ಹೋಗಿದ್ದು ನನಗೆ ಸಿಕ್ತು ಚಾನ್ಸ್. ಅದೇನು ಅಂತಾರಲ್ಲ, ಮುದುಕ ಆದ್ರೂ ಹುಳಿ ಮುಪ್ಪು ಆಗಲಿಲ್ಲ ಅಂತ. ವಯಸ್ಸಾದ್ರೂ ಹುಳಿ ಮುಪ್ಪು ಆಗಲ್ಲ, ಹಂಗಿದು. ಹೆಚ್ಚಾಗ್ತಾ ಇದೆ. ಇವಳು ನೋಡಿದ ತಕ್ಷಣ ಇನ್ನೂ ಹೆಚ್ಚಾಗ್ತಾ ಇದೆ. ಇವಳು ಹೀಗೆ ಮಗಳೇ ಮಗಳೇ ಅಂತ ನಂಬಿಸಿ ಕುತ್ತಿಗೆ ಕೊಯ್ಯನ. ಇವಳು ಎಲ್ಲಿವರೆಗೂ ನಾನು ನಂಬ್ತಾಳೋ ಅಲ್ಲಿವರೆಗೂ ಇವಳು ನನ್ನೊಳಗಿರ್ತಾಳೆ. ನೋಡುವಂತೆ. ಅಪ್ಪ ಹೆಂಗ್ ಕಾಣಕತ್ತೈತಿ ಡ್ರೆಸ್? ಅಯ್ಯೋ, ಎಷ್ಟು ಸುಂದರವಾಗಿ ಕಾಣಕತ್ತೀಯ ನೀನು. ಬಂಗಾರದ ಗೊಂಬೆ ಥರ ಕಾಣಕತ್ತೀಯ. ಅಲ್ಲ ಮಾವ, ಯಾಕೋ ಸೊಂಟ ಕೆನ್ನೆ ಮುಟ್ಕೊಂಡು ಮಾತಾಡತ್ತಾರ. ಇವ್ರು ಯಾಕೆ ನನ್ನ ಕೆನ್ನೆ ಸವರಾಕತ್ತಾರ? ಇವ್ರು ಮುಟ್ಟೋದು ನಗೋದು ನೋಡಿದ್ರೆ ಇವ್ರ ಮನಸ್ಸಲ್ಲಿ ಮಗಳಂತ ಪ್ರೀತಿ ಇದೆ. ಇವ್ರು ಮುಟ್ತಾ ಇರೋದು ವರ್ತನೆ ನಂಗೆ ಯಾಕೋ ಇಷ್ಟನೇ ಆಗ್ತಾ ಇಲ್ಲ. ಕೆನ್ನೆ ಸವರೋದು, ಸೊಂಟ ಹಿಡ್ಕೊಳ್ಳೋದು ಮಾಡಕತ್ತಾರ. ಈ ಥರ ಮಾಡ್ತಾರ ತಂದೆ? ಇಲ್ಲ, ನಮ್ಮಪ್ಪ ನಾನು ಯಾವತ್ತೂ ಮುಟ್ಟಿಲ್ಲ. ಇವ್ರು ಮುಟ್ಟೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ಒಂಥರ ಕೆಟ್ಟ ಬುದ್ಧಿಯಿಂದ ಮುಡ್ದಂಗೆ ಮಾಡ್ತಾ ಇದ್ದಾರೆ. ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಏನಿದು?